ರಾಮನಗರದಿಂದಲೇ ಸ್ಪರ್ಧೆಯ ಸುಳಿವನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ರಾಮನಗರ ಮಂದಿ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ರು. 4 ಚುನಾವಣೆಯಲ್ಲಿ ಅವರೇ ಚುನಾವಣೆ ನಡೆಸಿ ನನ್ನನ್ನ ಗೆಲ್ಲಿಸಿ ಕಳಿಸಿದ್ರು. ನನ್ನ ಅಂತಿಮವಾದ ದಿನಗಳು, ಹೋರಾಟಗಳು ಎಲ್ಲವೂ ಕೂಡ ರಾಮನಗರದಲ್ಲೇ ಅಂತ ಹೇಳಿದ್ದಾರೆ ಎಚ್ಡಿಕೆ. ಮಂಡ್ಯ ಜನರ ಒತ್ತಡಕ್ಕೆ ಮಣಿದು ನಾನು ಮಂಡ್ಯಕ್ಕೆ ಹೋದೆ ಅಷ್ಟೇ, ಆದರೆ ನನ್ನ ಮತ್ತು ರಾಮನಗರದ ಸಂಬಂಧ ಅದು ನಿರಂತರವಾಗಿರುತ್ತೆ ಅಂತ ಹೇಳೋ ಮೂಲಕವಾಗಿ ಪರೋಕ್ಷವಾಗಿ ರಾಮನಗರ ಸ್ಪರ್ಧೆಯ ಹಿಂಟನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಹಿಂದೆ ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಅಂದ್ರೆ ಹೌದು ಬರಲೇಬೇಕಲ್ಲ ಅಂತ ಹೇಳಿದಂತಹ ಎಚ್ಡಿಕೆ ಈಗ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಏನಿತ್ತು. ಅವರ ಮುಂದಿನ ಆಯ್ಕೆ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಎಲ್ಲಿಂದ ಸ್ಪರ್ಧೆ ಅನ್ನುವಂತಹ ಪ್ರಶ್ನೆ, ಈಗ ಮಂಡ್ಯಕ್ಕೆ ಹೋಗಿರೋದ್ರಿಂದ ಅಲ್ಲೇ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ, ರಾಮನಗರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದೆ ಸ್ಪರ್ಧೆ ಮಾಡ್ತಾರಾ ವಿಧಾನಸಭೆಗೆ ಅನ್ನುವಂತಹ ಪ್ರಶ್ನೆ ಇತ್ತು. ಸೊ ಆ ಭಾಗವಾಗಿ ಅವ್ರು ಏನ್ ಹಿಂಟ್ ಕೊಟ್ಟಿದ್ದಾರೆ? ಖಂಡಿತ ದಿವ್ಯ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಏನೋ ಲೋಕಸಭಾ ಚುನಾವಣೆಗೋಸ್ಕರ ಮಂಡ್ಯ ಕ್ಷೇತ್ರಕ್ಕೆ ಏನು ಹೋದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಡಿ ಕೆ ಬ್ರದರ್ಸ್ ಕೂಡ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿ ಅವರು ರಾಮನಗರ ಬಿಟ್ಟು ಮಂಡ್ಯಕ್ಕೆ ವಲಸೆ ಹೋಗಿದ್ದಾರೆ, ಇನ್ನು ರಾಮನಗರ ಜಿಲ್ಲೆಗೆ ಬರೋದಿಲ್ಲ ಅನ್ನೋ ಒಂದು ವಿಚಾರಗಳನ್ನ ಏನು ಹೇಳ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ನಾನು ಎಲ್ಲೇ ಹೋದ್ರೂ ಕೂಡ ನನ್ನ ಮನಸ್ಸು ರಾಮನಗರದಲ್ಲೇ ಇರುತ್ತೆ. ಈ ಹಿಂದೆ 5 ಬಾರಿ ಇದೇ ರಾಮನಗರದಲ್ಲಿ ಗೆದ್ದಿದ್ದೇನೆ, ಜನ ಆಶೀರ್ವಾದವನ್ನ ಮಾಡಿದ್ದಾರೆ. ಹಾಗಾಗಿ ನನ್ನ ರಾಜಕೀಯ ಅಂತಿಮ ದಿನಗಳು ಕೂಡ ರಾಮನಗರದಲ್ಲೇ ಇರುತ್ತೆ, ಜೊತೆಗೆ ನನ್ನ ಮುಂದಿನ ಹೋರಾಟ ಕೂಡ ರಾಮನಗರದಲ್ಲೇ ಅನ್ನೋ ಒಂದು ವಿಚಾರವನ್ನು ಹೇಳುವ ಮೂಲಕ ಮುಂದಿನ ಚುನಾವಣೆಯಲ್ಲಿ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪರೋಕ್ಷವಾಗಿ ಸುಳಿವು ನೀಡಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯಕ್ಕೆ ಯಾವ ಕಾರಣಕ್ಕೂ ಹೋದೆ, ಅಲ್ಲಿನ ಜನ ಯಾವ ರೀತಿಯಾಗಿ ಒತ್ತಡವನ್ನು ಹೇರಿದ್ರು ಅನ್ನೋದ್ರ ಬಗ್ಗೆ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಹಾಗಾಗಿ ಮುಂದಿನ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ನಾನು ಮತ್ತೆ ರಾಮನಗರಕ್ಕೆ ಬರ್ತೇನೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಸುಳಿವನ್ನ ನೀಡಿರುವಂತದ್ದು. ಹಾಗಾಗಿ ಇದೀಗ ರಾಮನಗರ ಜಿಲ್ಲೆಯಲ್ಲಿ ಮತ್ತೆ ಡಿ ಕೆ ವರ್ಸಸ್ ಎಚ್ ಡಿ ಕೆ ಅನ್ನೋ ಒಂದು ಕಾಳಗ ಏನಿದೆ ಅದು ಮತ್ತೆ ಪ್ರಾರಂಭ ಆಗುತ್ತೆ. ಮುಂದಿನ 2028ರ ಚುನಾವಣೆಯಲ್ಲಿ ರಾಮನಗರದಲ್ಲಿ 2 ಘಟಾನುಘಟಿ ನಾಯಕರ ಒಂದು ಕಾಳಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.